ಮೊದಲಿಗೆ ಪವರ್ ಕೆಫೆಯಲ್ಲಿ ಇವತ್ತಿನ ಮೇಜರ್ ಸ್ಟೋರಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈ ಪ್ರಕರಣದ A2 ದರ್ಶನ್ ಅಲಿಯಾಸ್ ಡಿಬಾಸ್ ದಾಸನಿಗೆ ಜೈಲಾಗುತ್ತಾ ಬೇಲಾಗುತ್ತಾ ಇವತ್ತು ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಡೇ 2:30ಕ್ಕೆ ಬೇಲ್ ಅರ್ಜಿಯ ಆದೇಶ ಪ್ರಕಟ ಆಗುತ್ತೆ ಆಗ ಗೊತ್ತಾಗುತ್ತೆ ದಾಸನಿಗೆ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅಂತ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ ಈಗ ದರ್ಶನ್ ರೇಣುಕಾ ಸ್ವಾಮಿಯ ಕೊಲೆ ಕೇಸಲ್ಲಿ A2 ನಟ ದರ್ಶನ್ಗೆ ಹೈ ಟೆನ್ಷನ್ ಇದೆ ಏನಾಗುತ್ತೆ ತೀರ್ಪು ಅನ್ನೋ ಕುತೂಹಲ ಇದೆ ಈಗಾಗಲೇ ನಟ ದರ್ಶನ್ ಬೆನ್ನೋವಿಂದ ಬಳಲ್ತಾ ಇದ್ದಾರೆ ಚಿಕಿತ್ಸೆ ಅಂತ ಹೇಳಿ BGS ಆಸ್ಪತ್ರೆಯಲ್ಲಿದ್ದಾರೆ ಆದರೆ ಆಪರೇಷನ್ ಇನ್ನೂ ಆಗಿಲ್ಲ ಅನ್ನೋ ಮಾತು ದರ್ಶನ್ ಪರ CV ನಾಗೇಶ್ ವಾದವನ್ನ ಮಂಡಿಸಿದ್ರು SPP ಪ್ರಸನ್ನ ಕುಮಾರ್ ಅವರು ಕೂಡ ಅದಕ್ಕೆ ಪ್ರತಿಯಾಗಿ ಪ್ರಬಲ ವಾದವನ್ನು ಕೂಡ ಮಾಡಿದ್ರು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಸುದೀರ್ಘವಾದಂತಹ ಈ ಒಂದು ವಾದ ಆಗಿರಬಹುದು ಅಥವಾ ಪ್ರತಿವಾದವನ್ನಾಗಿರಬಹುದು ನ್ಯಾಯಾಧೀಶರು ಆಲಿಸಿದ್ದಾರೆ ಈಗಾಗಲೇ ಸೊ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು ಸೊ ಇವತ್ತು ಬೇಲ್ ಕುರಿತ ಆದೇಶವನ್ನು ಕೋರ್ಟ್ ಪ್ರಕಟ ಮಾಡುತ್ತೆ ಹಾಗಾಗಿ ಇವತ್ತು ಮಧ್ಯಾಹ್ನ 2:30ಕ್ಕೆ ತೀರ್ಪೇನಾಗುತ್ತೆ ಅನ್ನುವಂತಹ ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ ಹಾಗಾಗಿ ಇಡೀ ಕರ್ನಾಟಕದ ಚಿತ್ತ ಒಂದು ರೀತಿಯಲ್ಲಿ ಕೋರ್ಟ್ನತ್ತ ನೆಡ್ತಾ ಇದೆ ಈ ದರ್ಶನ್ ಕೇಸ್ನಲ್ಲಿ ಏನಾಗುತ್ತೆ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಕೇವಲ ದರ್ಶನ್ಗೆ ಮಾತ್ರ ಅಲ್ಲ ಈ ಪ್ರಕರಣದ ಇನ್ನುಳಿದ 7 ಆರೋಪಿ ದರ್ಶನ್ ಸೇರಿದಂತೆ 7 ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ A1 ಪವಿತ್ರ ಗೌಡ ಮ್ಯಾನೇಜರ್ ನಾಗರಾಜ ದರ್ಶನ್ ಕಾರ್ ಡ್ರೈವರ್ M ಲಕ್ಷ್ಮಣ ಆಪ್ತರಾದಂತಹ ಜಗದೀಶ್ ಪ್ರದೋಷ್ ಇವರುಗಳ ಜಾಮೀನು ಅರ್ಜಿಯ ಭವಿಷ್ಯ ಕೂಡ ಇವತ್ತೇ ಪ್ರಕಟ ಆಗುತ್ತೆ 9ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನು ಪೂರ್ಣಗೊಳಿಸಿತು ನ್ಯಾಯಮೂರ್ತಿಗಳಾದಂತಹ ವಿಶ್ವಜಿತ್ ಶೆಟ್ಟಿ ಅವರು ಇವತ್ತು ಮಧ್ಯಾಹ್ನ 2:30ಕ್ಕೆ ತೀರ್ಪನ್ನ ಪ್ರಕಟಿಸಲಿದೆ ಹೈಕೋರ್ಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಾಮಾನ್ಯವಾಗಿ ಎಡೆ ಮಾಡಿಕೊಡ್ತಾ ಇದೆ ಅಕಸ್ಮಾತ್ ಈ ಪ್ರಕರಣದಲ್ಲಿ ದರ್ಶನ್ಗೆ ಇಫ್ ಇನ್ ಕೇಸ್ ಬೇಲ್ ಆಯಿತು ಅಂತಂದ್ರೆ ಇದೇ ಕೇಸನ್ನು ಆಧಾರವಾಗಿಟ್ಕೊಂಡು ಅಂದರೆ ದರ್ಶನ್ಗೆ ಕೊಟ್ಟಿರುವ ಬೇಲ್ ಯಾವ ಆಧಾರದ ಮೇಲೆ ಬೇಸಿಸ್ ಮೇಲೆ ಕೊಟ್ಟಿದ್ದಾರೋ ಅದೇ ಆಧಾರದ ಮೇಲೆ ಇನ್ನುಳಿದ ಆರೋಪಿಗಳು ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸ್ತಾರೆ ಕೇವಲ ಈಗ 7 ಜನ ಇದ್ದಾರಲ್ಲ ದರ್ಶನ್ ಸೇರಿ ಅವ್ರು ಬಿಟ್ಟು ಇನ್ನುಳಿದ ಆರೋಪಿಗಳು ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸ್ತಾರೆ ಯಾಕಂದರೆ ಆಲ್ಮೋಸ್ಟ್ ದರ್ಶನ್ ಮೇಲೆ ಇರುವಂತಹ ಕೇಸ್ಗಳೇ ಅಥವಾ ಸೆಕ್ಷನ್ಗಳೇ ಉಳಿದ ಆರೋಪಿಗಳ ಮೇಲೂ ಇರೋದು ಎಕ್ಸೆಪ್ಟ್ 384 ಸುಲಿಗೆ ಅದನ್ನು ಕಿಡ್ನಾಪ್ ಮಾಡುವಂಥ ಸಂದರ್ಭದಲ್ಲಿ ರಾಘವೇಂದ್ರ ಮತ್ತು ಕಿಡ್ನಾಪ್ ಮಾಡ್ಕೊಂಡ್ಬಂದ್ರಲ್ಲ 3 ಜನ ಅವ್ರ ಮೇಲಿದೆ ಅಷ್ಟೇ ಸೊ ಇನ್ನುಳಿದಂತೆ 302 364 201 143 147 148 ರೆಡ್ ವಿತ್ 34 IPC ಈ ಎಲ್ಲ ಸೆಕ್ಷನ್ಗಳು ಕೂಡ ಆಲ್ಮೋಸ್ಟ್ ಇನ್ನುಳಿದ 14 ಆರೋಪಿಗಳ ಮೇಲೂ ಇದೆ ಸೊ ಹಾಗಾಗಿ ದರ್ಶನ್ಗೇನಾದರೂ ಬೇಲ್ ಸಿಕ್ಕರೆ ಇನ್ನುಳಿದ ಆರೋಪಿಗಳು ಕೂಡ ಜಾಮೀನು ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇದು ಒಂದು ಕಡೆ ಇದು ರೆಗ್ಯುಲರ್ ಬೇಲ್ ಆಯಿತು ಅಕಸ್ಮಾತ್ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಈಗ ಮಧ್ಯಂತರ ಬೇಲ್ನಲ್ಲಿದ್ದಾರೆ 11ನೇ ತಾರೀಕಿಗೆ ಆಪರೇಷನ್ ಆಗಬೇಕು ಡೇಟ್ ಕೊಟ್ಟಿದ್ದಾರೆ ಅಂತ CV ನಾಗೇಶ್ ಅವರು ವಾದ ಮಾಡಿದರು ಆಪರೇಷನ್ ಆಯಿತೋ ಇಲ್ವೋ ಅದೇ ನಿಖರವಾದ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ 11ನೇ ತಾರೀಕು ಆಗುತ್ತೆ ಅಂತ ಎಂದಿದ್ರು ಆಗಿಲ್ಲ ನಿನ್ನೆ ಏನಾರು ಆಯ್ತಾ ಗೊತ್ತಿಲ್ಲದೇನೆ ಚಾನ್ಸೇ ಇಲ್ಲ ಅನ್ನೋ ಮಾತು ಸೊ ಹಾಗಾಗಿ ಡಿಲೇ ಯಾಕೆ BP ಕಂಟ್ರೋಲಿಗೆ ತರೋಕ್ಕಾಗ್ತಾ ಇಲ್ಲ ಅಂತ ದರ್ಶನ್ ಅಂದರೆ ದರ್ಶನ್ಗೆ BP ಕಂಟ್ರೋಲ್ ಆಗದೇ ಇರೋವಂಥ ಟ್ಯಾಬ್ಲೆಟ್ಸ್ ಇಲ್ವೇ ಇಲ್ವಾ ಅಷ್ಟರ ಮಟ್ಟಿಗಿದೆಯಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾನೆ ಇದೆ ಅದು ಸೆಕೆಂಡ್ರಿ ಬಟ್ ಆರೋಗ್ಯದ ಹಿತದೃಷ್ಟಿಯಿಂದ ಬಾಡಿ ಸಪೋರ್ಟ್ ಕೊಡ್ತಾ ಇಲ್ಲ ಸದ್ಯಕ್ಕೆ ಶಸ್ತ್ರಚಿಕಿತ್ಸೆಗಾಗಿ ಹಾಗಾಗಿ ಇನ್ನೊಂದಷ್ಟು ದಿನ ಕಾದು ನೋಡಬೇಕು ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಅನ್ನೋ ವಾದ ಆಗಿತ್ತು CV ನಾಗೇಶ್ ಅವರು ಕಡೆಗೆ ವಾದ ಕಡೆಯ ಸಂದರ್ಭದಲ್ಲಿ ಇನ್ನೇನು ವಾದ ಮುಗೀತು ಅನ್ನೋ ಟೈಮ್ನಲ್ಲಿ 11ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ಡಾಕ್ಟರು ಶಸ್ತ್ರಚಿಕಿತ್ಸೆಗೆ ಅಂತ ಹೇಳಿ CV ನಾಗೇಶ್ ಅವರು ವಾದ ಮಾಡ್ತಾರೆ ಅಂದರೆ ಅದೇ 11ನೇ ತಾರೀಕಿಗೆ ಈ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯಗೊಳ್ತಾ ಇತ್ತು ಸೊ ಅದೇ ದಿನವೇ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಅಂತ CV ನಾಗೇಶ್ ಅವರು ಕೋರ್ಟ್ ಮುಂದೆ ಇಟ್ಟರು ಹಾಗಾಗಿ ಜಡ್ಜ್ ಏನು ಮಾಡ್ತಾರೆ ವಿಶ್ವಜಿತ್ ಶೆಟ್ಟಿ ಅವರು ಮುಂದಿನ ದಿನಾಂಕವನ್ನು ಪ್ರಕಟ ಮಾಡದೆಯೇ ಈ ಕೇಸನ್ನು ಮುಂದೂಡ್ತಾರೆ ಆದೇಶವನ್ನು ಮುಂದೂಡ್ತಾರೆ ಅದೇ ಇವತ್ತು 2:30ಕ್ಕೆ ಹೈಕೋರ್ಟ್ ಕೊಡಲಿರುವಂತಹ ತೀರ್ಪು ಸೊ ಇವತ್ತೇನೆ 2:30ಕ್ಕೆ ರೆಗ್ಯುಲರ್ ಬೇಲ್ ಅರ್ಜಿ ಏನಾಗುತ್ತೆ ಅಂತ ಬೇಲ್ ಸಿಕ್ಕರೆ ಓಕೆ ಇಫ್ ಇನ್ ಕೇಸ್ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆಯಿತು ಅಂತಂದರೆ ಮಧ್ಯಂತರ ಜಾಮೀನು ಯಾವ ರೀತಿ
ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇಡೀ ಕರ್ನಾಟಕದ ಚಿತ್ತ ಅಂತ ಹೇಳ್ಬೋದು ಇವತ್ತು ಹೈಕೋರ್ಟ್ ಹತ್ತ ನೆಡ್ತಾ ಇದೆ. ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ನು. ನನ್ನ ಪ್ರಶ್ನೆ, ಇಫ್ ಇನ್ ಕೇಸ್ ದರ್ಶನ್ಗೆ ಬೇಲ್ ಸಿಕ್ಕರೆ ಇನ್ನುಳಿದ ಆರೋಪಿಗಳು ಈ 7 ಜನ ಜೊತೆಗೆ, ದರ್ಶನ್ ಜೊತೆಗೆ ಇನ್ನುಳಿದ 7 ಜನದ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಇನ್ನುಳಿದಿದ್ದಾರಲ್ಲ ಜಾಮೀನು ಅರ್ಜಿ ಸಲ್ಲಿಸದೇ ಇರೋರು, ದರ್ಶನ್ಗೆ ಬೇಲ್ ಸಿಕ್ಕರೆ ಅವರೆಲ್ಲರೂ ಕೂಡ ಜಾಮೀನು ಸಿಗುತ್ತೆ ಅನ್ನೋ ಇಂಟೆನ್ಷನಲ್ಲೇ ಬೇಲ್ ಅರ್ಜಿ ಅನ್ನ ಹಾಕ್ತಾರೆ. ಅವ್ರಿಗೂ ಕೂಡ ಬೇಲ್ ಸಿಗುವಂತ ಸಾಧ್ಯತೆ ದಟ್ಟವಾಗಿರುತ್ತಲ್ವಾ ಅಂತ. ಹೌದು ಶರತ್, ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಏನು ಕೆಲವು ಆರೋಪಿಗಳು ಏನು ಬೇಲನ್ನ ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಈಗ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಈಗ ದರ್ಶನ್ ಪರ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಎಸ್.ಪಿ.ಟಿ ಅವರು ಕೂಡ ಪ್ರತಿವಾದವನ್ನ ಮಂಡನೆ ಮಾಡಿರುವಂತದ್ದು. ಇಬ್ಬರ ಒಂದು ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಇವತ್ತು ಆ ಒಂದು ತೀರ್ಪು ಬರುತ್ತೆ. ಒಂದ್ ವೇಳೆ ಏನಾದ್ರೂ ದರ್ಶನ್ ಅವರಿಗೆ ಇವತ್ತು ಜಾಮೀನು ಮಂಜೂರಿ ಆಗಿದ್ದಾದ್ರೆ ಉಳಿದ ಆರೋಪಿಗಳಿಗೂ ಕೂಡ ಈ ಕೇಸ್ನಲ್ಲಿ ಜಾಮೀನನ್ನು ಪಡೆದುಕೊಳ್ಳೋದು ಸುಲಭ ಆಗುತ್ತೆ. ಆ ಒಂದು ಇಂಟೆನ್ಷನ್ ಅಲ್ಲೇ ಕೂಡ ಏನು ಬೇರೆ ಒಂದು ಇವತ್ತೇ ಇರುವಂತಹ ಒಂದು ತೀರ್ಪು ಏನಿದೆ, 7 ಜನ ಆರೋಪಿಗಳು ಪವಿತ್ರ ಗೌಡ, ಅನುಕುಮಾರ್, ಲಕ್ಷ್ಮಣ್, ನಾಗರಾಜ್ ಸೇರಿದಂತೆ ಇವರ ಒಂದು ಬೇಲ್ ಅರ್ಜಿ ಕೂಡ ಈಗಾಗಲೇ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಹಾಗಾಗಿ ದರ್ಶನ್ಗೆ ಈಸಿಯಾಗಿ ಏನಾದ್ರೂ ಬೇಲ್ ಸಿಕ್ಕಿದೆ ಆದ್ರೆ ಉಳಿದ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಸುಲಭವಾಗಿ ಬೇಲ್ ಸಿಗುತ್ತೆ. ಯಾಕಂದ್ರೆ ಪ್ರಕರಣದ A2 ಆರೋಪಿ ಆಗಿರುವಂತಹ ಅವರಿಗೆ ಕೂಡ ಯಾವುದೋ ಒಂದು ಪ್ರಕರಣದಲ್ಲಿ A1 ಅಥವಾ A2, A3 ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ರೆ ಉಳಿದ ಆರೋಪಿಗಳಿಗೂ ಕೂಡ ಈಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇವರು ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಪ್ರಕರಣದ ಮೇಲೆ ಯಾವುದೇ ರೀತಿ ಅಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲ್ಲ. ಅಂತವರಿಗೆ ಜಾಮೀನು ಮಂಜೂರಾದಂತ ಸಂದರ್ಭದಲ್ಲಿ ಉಳಿದ ಆರೋಪಿಗಳು ಕೂಡ ಈಸಿಯಾಗಿ ಬೇಲ್ ಸಿಗ್ಬಿಡುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಅದೇ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಒಂದು ಕಡೆ ದರ್ಶನ್ ಅವರು ಕೂಡ ಟೆನ್ಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಏನಾದ್ರು ಬೇಲ್ ಸಿಕ್ಕರೆ ಉಳಿದ ಆರೋಪಿಗಳು ಕೂಡ ಈಸಿಯಾಗಿ ಹೊರಗಡೆ ಬರ್ತಾರೆ ಅನ್ನೋಂಥದ್ದು ಕೂಡ. ಸೊ ಅದೇ ನಿರೀಕ್ಷೆಯಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ಆದ್ರೆ ನ್ಯಾಯಾಧೀಶರ ಈ ಒಂದು ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ಬ್ರೂಟಲ್ ಆಗಿ ರೇಣುಕಾ ಸ್ವಾಮಿಯನ್ನ ಮರ್ಡರ್ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಸಾಕ್ಷಿಗಳಾಗಿರ್ಬಹುದು, FSL ವರದಿ ಆಗಿರ್ಬಹುದು, ಚಾರ್ಜ್ ಶೀಟ್ ಆಗಿರ್ಬಹುದು, ಈ ಹೇಳಿಕೆಗಳಾಗಿರ್ಬಹುದು, 164 ಅಡಿಯಲ್ಲಿ ದಾಖಲಿಸಿದಂತ ಹೇಳಿಕೆಗಳಾಗಿರ್ಬಹುದು, ಎಲ್ಲವನ್ನು ಕೂಡ ಚಾಚು ತಪ್ಪದೆ ಸುಮಾರು 3,900ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮತ್ತು ಅಡಿಷನಲ್ ಆಗಿ 1,900 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಈಗಾಗಲೇ ಏನು ವಾದ ಪ್ರತಿವಾದವನ್ನು ಕೂಡ ಆರಿಸಿದ್ದಾರೆ. ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ ಅಲ್ಲಿದ್ದಾರೆ. ನ್ಯಾಯಾಲಯಕ್ಕೆ ಈಗಾಗಲೇ ಕೂಡ ಏನು ಒಂದು ಅವರಿಗೆ ಸರ್ಜರಿ ಆಗ್ಬೇಕು ಅಂತ ಹೇಳಿ ಒಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನನ್ನು ಕೂಡ ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಆಪರೇಷನ್ ಕೂಡ ಆಗಿಲ್ಲ. ಹಾಗಾಗಿ ನ್ಯಾಯಾಲಯದ ಹಾದಿಯನ್ನು ತಪ್ಪಿಸ್ತಾ ಇದ್ದಾರಾ ಅಥವಾ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದು ಸೊ ಏನೋ ಒಂದು ಸರ್ಜರಿಗೆ ಅಂತ ಹೇಳಿ ಪಡ್ಕೊಂಡಿದ್ರು, ಅದನ್ನ ಮಾಡ್ಲಿಲ್ಲ. ಮುಂದೆ ಏನಾಗ್ಬೋದು ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು. ಈ ಒಂದು ಪ್ರಕರಣದಿಂದ ತಮ್ಮನ್ನ ಕೈ ಬಿಡುವಂತೆ ಕೂಡ ಮನವಿ ಮಾಡಿಕೊಂಡು ಆರೋಪಿಗಳ ಪರವಾಗಿ ಆಗಿರ್ಬೋದು ಅಥವಾ ಮೃತ ರೇಣುಕಾ ಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಈ ಒಂದು ಪ್ರಕರಣವನ್ನ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.